ತಮಗೆಲ್ಲರಿಗೂ ಜೈ ಭೀಮ್ಲಾಲ್ ಸಲಾಂ. ನುಡಿ ಬೆಳಗು ಓದುವಿನ ಮುಂದುವರೆದ ಭಾಗದಲ್ಲಿ ದಾದಾಪೀರ್ ನವಲಿಯಾಳ್ ಅವರ ದೈವಭಕ್ತಿ ನ್ಯಾಯ ನಿಷ್ಠೂರವಾಗಿರಲಿ. ದಾದಾಪೀರ್ ನವಲಿಯಾಳ್ ಅವರ ದೈವಭಕ್ತಿ ನ್ಯಾಯ ನಿಷ್ಠೂರವಾಗಿರಲಿ. ಈ ಊರಿನ ಹೆಸರೇ ನಮ್ಮೂರು. ಇಲ್ಲಿಂದ 3 ಕಿಲೋಮೀಟರ್ ದೂರದ ಪಕ್ಕದೂರಿನಲ್ಲಿ ಹೈಸ್ಕೂಲು. ನಡೆದುಕೊಂಡು ಹೋಗಬೇಕಾದ ಆ ದಾರಿಯಲ್ಲಿ 6-7 ನಿಮಿಷ ನಡೆದರೆ ಅರಳಿ ಮತ್ತು ಆಲದ ಸಸಿಗಳು ಬೆಸೆದುಕೊಂಡು ಬೆಳೆದ ಒಂದು ದೊಡ್ಡ ಮರವಿದೆ. ಜನ ಅದರ ವಯಸ್ಸನ್ನು 100ರಿಂದ 1000 ವರ್ಷಗಳವರೆಗೂ ಎಳೆಯುತ್ತಾರೆ. ಮಹಾಮಹಿಮೆ ಇರುವುದರಿಂದ ಮಾತ್ರವೇ 2 ಬೇರೆ ಬೇರೆ ಮರಗಳು ಹೀಗೆ ತಬ್ಬಿಕೊಂಡು ಬೆಳೆದಿವೆ ಎಂಬ ಮಾತು ಹಬ್ಬಿದ್ದರಿಂದ ಇಲ್ಲಿ ಚೌಡಮ್ಮ ನೆಲೆಸಿಬಿಟ್ಟಳು. 10 ರೋಗ ರುಜಿನಗಳನ್ನು ವಾಸಿ ಮಾಡುವ ತಾಯಿಯಾದ ಚೌಡವನಿಗೆ ನಿತ್ಯ ಹರಿಕೆ ಪೂಜೆ ಪುನಸ್ಕಾರ ನಡೆಯಲು ಶುರುವಾದವು. ಹೈಸ್ಕೂಲಿಗೆ ಓಡಾಡುವ ಮಕ್ಕಳು ಅರೆಕ್ಷಣ ನಿಂತು ಪಾಸು ಮಾಡುವಂತೆ ಕೇಳಿಕೊಳ್ಳುವುದು, ಅರಿಯದ ಸಮಸ್ಯೆಗಳಿಗೆ ಪರಿಹಾರ ಕಾಣದ ಹಲವರಿಗೆ ದೆವ್ವ ಹಿಡಿಯುವುದು, ದೆವ್ವ ಬಿಡಿಸುವುದಕ್ಕೆ ಅಂತ ಒಬ್ಬರು ಮೈ ಮೇಲೆ ಚೌಡವ ಬಂದಂತೆ ಬೆತ್ತ ಹಿಡಿದು ಚೆನ್ನಾಗಿ ಬಾರಿಸಿದಾಗ ದೆವ್ವ ಬಿಟ್ಟು ಹೋಗುವುದು. ಹೀಗೆ ಜನರು ಭಕ್ತರಾದರು. ಅವರೊಳಗಿನ ಒಬ್ಬರಿಗೆ ದೇವರು ಬರುವುದು ಖಾತ್ರಿಯಾಗಿ ಚೌಡವ ಸುತ್ತಲಿನ ಹತ್ತೂರಿಗೆ ದೇವತೆಯಾದಳು. ಅದೊಂದು ಪ್ರಭಾವಿ ಶ್ರದ್ಧೆ ಕೇಂದ್ರವಾಯಿತು. ವರ್ಷಕ್ಕೆ 3 ದಿನ ಚೌಡಮ್ಮನ ಹಬ್ಬದ ಆಚರಣೆಯು ಜಾರಿಗೆ ಬಂತು. ಚೌಡವನ ಮರದ ಬುಡದಲ್ಲಿ ಮನುಷ್ಯರೊಬ್ಬರ ಮುಂಗೈ ಹೋಗುವಷ್ಟು ಗಾತ್ರದ ಪೊಟ್ರೆ ಇತ್ತು. ಬಂದ ಭಕ್ತರೆಲ್ಲ ಜಾತಿ ಮತ ಮೀರಿದ ಭಯಭಕ್ತಿಯಿಂದ ಪೊಟ್ರೆಯೊಳಗೆ ಕಾಣಿಕೆ ರೂಪದಲ್ಲಿ ನಾಣ್ಯಗಳನ್ನು ಹಾಕುತ್ತಿದ್ದರು. ಅದರ ಒಳಗೆ ಬರಿಗೆಯನ್ನು ಹಾಕಿ ಬರಿಗೆಯನ್ನು ಮಾತ್ರ ಹೊರಗೆ ತೆಗೆಯಬಹುದಿತ್ತು. ಒಳಗಿನಿಂದ ಏನನ್ನಾದರೂ ಹಿಡಿದುಕೊಂಡು ಕೈಯನ್ನು ಹೊರಗೆ ತೆಗೆಯುವುದು ಸಾಧ್ಯವಿರಲಿಲ್ಲ. ಹಾಗಾಗಿ ಆ ಕಾಣಿಕೆಯ ಹಣದ ಬಗ್ಗೆ ಯಾರಿಗೂ ಅಪನಂಬಿಕೆ ಬರಲಿಲ್ಲ. ಹೀಗಿರುವಾಗ ಒಂದು ದಿನ ಪೊಟರಿಯಲ್ಲಿದ್ದ ಕಾಣಿಕೆ ಹಣವನ್ನು ಯಾರೋ ದೋಚಿರುವ ಸುದ್ದಿ ಹಬ್ಬಿತ್ತು. ಚೌಡಮ್ಮನ ಜಾತ್ರೆ ಉಸ್ತುವಾರಿ ಹೊತ್ತ ಹಿರಿಯರು ಸೇರಿ ಪಂಚಾಯಿತಿ ನಡೆಸಿದರು. ಇದು ಊರಿನ ಜನರ ಮರ್ಯಾದೆ ಪ್ರಶ್ನೆ ಮಾತ್ರವಲ್ಲ, ನಮ್ಮೂರು ದೈವದ ಅಸ್ತಿತ್ವದ ಪ್ರಶ್ನೆ ಕೂಡ ಹೌದು. ಕಾಣಿಕೆ ಕದ್ದವರು ಒಪ್ಪಿಕೊಂಡು ಹಿಂತಿರುಗಿಸಿದರೆ ದಂಡ ಹಾಕುತ್ತೇವೆ ಅಷ್ಟೇ. ಇಲ್ಲದಿದ್ದರೆ ಪೊಲೀಸ್ ಕೋರ್ಟು ಕಚೇರಿ ಅಂತ ಅಲೆಯಬೇಕಾದಿತ್ತು ಎಂದು ಎಚ್ಚರಿಸಿದರು. ಯಾರು ಮುಂದೆ ಬರಲಿಲ್ಲ. ದೇವರು ದುಡ್ಡು ತಿಂದವರು ಉದ್ಧಾರ ಆಗ್ತಾರಾ? ಪಾಪಿಗಳು ರಕ್ತ ಕಾರಿಕೊಂಡು ಸಾಯುತ್ತಾರೆ ಅಂತ ಕೆಲವರು. ಏನು ಬೇಡ, ಪೊಲೀಸರಿಗೆ ಹೇಳಿ ಒಳಗೆ ಹಾಕಿಸಿದರೆ ಬಾಯಿ ಬಿಡ್ತಾರೆ ಅಂತ ಕೆಲವರು ಮಾತಾಡಿಕೊಂಡರು. ಏನು ತೀರ್ಮಾನ ಮಾಡದೆ ಪಂಚಾಯತಿ ಬರ್ಕಸ್ತಾಯಿತು. ಸಮಾಜದಲ್ಲಿ ಏನೆಲ್ಲ ಅಕೃತ್ಯಗಳು ನಡೆಯುತ್ತವೆ. ದಾಳಿಕೋರರ ಅನ್ಯಮತವೇ ದೇವ ಮಂದಿರಗಳ ಲೂಟಿಗೆ ಕಾರಣವೆಂಬ ಅಪವ್ಯಾಖ್ಯಾನದ ಇತಿಹಾಸಕ್ಕೆ ಸಮಕಾಲೀನ ಸುಡು ವಾಸ್ತವವನ್ನು ಜೋಡಿಸುವ ಮನುಷ್ಯನ ಕುತಂತ್ರಗಳು ಯಾರನ್ನೂ ಬಿಟ್ಟಂತಿಲ್ಲ. ಅನೈತಿಕವಾದ ಒಂದು ಕೃತ್ಯ ಕೆಲವರಿಗೆ ಪಾಪವಾಗಿ ಮತ್ತು ಕೆಲವರಿಗೆ ಅಪರಾಧವಾಗಿ ಕಂಡಾಗ ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಣಯಿಸುವುದು ಹೇಗೆ? ಪಾಪವೆಂದು ಬಗೆದರೆ ತಪ್ಪು ಮಾಡಿದವನನ್ನು ದೇವರು ಶಿಕ್ಷಿಸುತ್ತಾನೆಂಬ ವಿಧಿವಾದಕ್ಕೆ ಕಟ್ಟುಬಿದ್ದಂತೆ ದೈವ ಶಿಕ್ಷೆ ಆದಿತ್ತೋ ಆಗೋದಿಲ್ಲವೋ ಬಲ್ಲವರ್ಯಾರು? ಪಾಪ ಪ್ರಜ್ಞೆ ಇಲ್ಲದೆ ತಪ್ಪು ಮಾಡಿದವನಿಗೆ ದೇವರು ಮಾಡೋದಾದರೂ ಏನನ್ನು? ಕೆಟ್ಟ ಕೆಲಸವೊಂದನ್ನು ಮಾಡಿ ಅಯ್ಯೋ ಹೀಗೆ ಮಾಡಿಬಿಟ್ಟಿನಲ್ಲ ಎಂದು ನರಳುವನಿಗೆ ಅದೇ ಶಿಕ್ಷೆಯಾದಿತ್ತು. ಆದರೆ ಜನರ ನಂಬಿಕೆಯನ್ನು ಸ್ವಾರ್ಥದ ಹೂಡಿಕೆಯಾಗಿ ಬಳಸಿದ ದ್ರೋಹವನ್ನು ಶಪಿಸಿಬಿಟ್ಟರೆ ಸಾಕೆ. ಪಾಪವನ್ನು ಅತಿಘೋರವೆಂದು ದೈವ ಶಿಕ್ಷೆ ತಪ್ಪಿದ್ದಲ್ಲ ಎಂದರೂ ಅದು ಕಾನೂನು ನೀತಿ ನಿಯಮಗಳಿಗೆ ಪರ್ಯಾಯವನ್ನು ಕಂಡುಕೊಳ್ಳುವ ಶಕ್ತಿಯಿಂದ ಹೊರಗುಳಿಯುವ ಅತಿ ಜಾಣತನವೇ? ಧಾರ್ಮಿಕ ಕೇಂದ್ರಗಳು ಈ ಬಗೆಯ ಜಾಣತನವನ್ನು ಮೀರಿ ದೇಶವೇ ಒಪ್ಪಿದ ಕಾಯ್ದೆಯ ವ್ಯಾಪ್ತಿಯನ್ನು ಗೌರವಿಸುವುದು ಆದ್ಯತೆಯಾಗಬೇಕು. ಅಲ್ಲಿ ದೇವರು ನಾಚುವಂಥ ಅವಾಂತರಗಳು ನಡೆಯದಂಥ ಎಚ್ಚರ ವಹಿಸುವುದು ನಿಜವಾಗಲೂ ನ್ಯಾಯನಿಷ್ಠುರವಾದ ದೈವಭಕ್ತಿ.